ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ವಿಡಿಯೋನ ಮುಂದುವರ್ಸೋಣ. ಇವತ್ತು ನಾವು ಹೋಗ್ತಾ ಇರೋದು ಒಂದು ಪ್ರಸಿದ್ಧವಾದ ಕ್ಷೇತ್ರ, ಭಾಳ ಪುರಾತನವಾದಂಥ ಕ್ಷೇತ್ರಕ್ಕೆ. ಇದು ತುಂಬ ಹಳೆಯದಾದಂಥದ್ದು. ತುಂಬ ಜನ ಈಗಂತೂ ಭಾಳ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ. ಭಾಳ ಜನ ಈಗ ವಿಸಿಟ್ ಮಾಡ್ತಾ ಇದ್ದಾರಂಥ ಒಂದು ಜಾಗ ಇದು. ಸುಮಾರು ವರ್ಷಗಳ ಕಾಲ ಇದು ನಮ್ಮಿಂದ ದೂರವಾಗಿ ಕಾಣಿತ್ತು. ಈಗ ಮತ್ತೆ ಇದು ಭೂಮಿಯಿಂದ ಮೇಲೆ ಬಂದಿದೆ. ಯಾವುದಪ್ಪ ಅಂತ ಹೇಳಿದ್ರೆ, ನೀವು ಆಗಲೇ ತಮ್ಮನೇಲಿ ನೋಡಿದ್ದೀರಾ, ಹೌದು, ಇದೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಥವಾ ದೇವಾಲಯ ಅಂತ ಕರೀತಾರೆ. ಇದು ಭಾಳ ಹಳೆಯ ದೇವಸ್ಥಾನ. ಸುಮಾರು 12ನೇ ಶತಮಾನದಂಥ ಹೊಯ್ಸಳರು, ಕರ್ನಾಟಕದಲ್ಲಿದ್ದಂಥ ಹೊಯ್ಸಳರು ಇದನ್ನು, ವಾಸ್ತುಶಿಲ್ಪಿಗಳು ಇದನ್ನು ಸ್ಥಾಪನೆ ಮಾಡಿದ್ದು ಅಂತ ಹೇಳಲಾಗತ್ತೆ. ಹತ್ತಿರದಲ್ಲೇ ಇರುವಂಥ ಸೋಮನಾಥಪುರದಲ್ಲಿರುವಂಥ ಚೆನ್ನಕೇಶ್ವರ ದೇವಾಲಯ ಆ ಸಮಯದಲ್ಲೇ ಇದನ್ನು ಮಾಡಿದ್ರು ಅಂತ ಹೇಳುತ್ತಾರೆ. ಮತ್ತು ಇದು ಸುಮಾರು ವರ್ಷಗಳು, ಅಂದರೆ ಸುಮಾರು 70 ವರ್ಷದ ಒಳಗಿಂತ ಹೆಚ್ಚಾಗಿ ಇದು ಭೂಮಿ ಒಳಗೇ ಇತ್ತು, ನೀರು ಒಳಗಡೆ ಇತ್ತು. ಕಾರಣ ಆ ಕನ್ನಂಬಾಡಿ ಕಟ್ಟೆಗಳ ನಂತರ ಇದು ನೀರಲ್ಲಿ ಜಲ ಒಳಗಡೆ ಮುಳುವಾಗಿತ್ತು. ನಂತರ ಪ್ರಸಿದ್ಧ ಇಂಡಸ್ಟ್ರಿಯಲ್ ಆದಂಥ ಕೋಡೇಸ್ ಅವರು, ಶ್ರೀಹರಿ ಕೋಡೇಸ್ ಅವರು ಇದನ್ನು ಹೊರಗಡೆ ತರಬೇಕು ಅಂತ ಹೇಳಿ ಅದನ್ನು ಹೊರಗಡೆ ತಂದು ಇದನ್ನು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈ ವೇಣುಗೋಪಾಲ ಸ್ವಾಮಿ ವಿಗ್ರಹವನ್ನು ನೀವು ಮುಳುಗಡೆ ಆಗೋಕ್ಕೆ ಮುಂಚೆ ಥರ ಹೇಗಿತ್ತು ಹಾಗಿತ್ತು. ಅದನ್ನು ಪ್ರತಿಯೊಂದು ಶಿಲ್ಪಿನ ಕರೆಸಿ, ತಮಿಳುನಾಡಿನಿಂದ ತಜ್ಞರನ್ನು ಕರೆಸಿ ಅವರನ್ನು ಸಂಪೂರ್ಣವಾಗಿ ಸುಮಾರು 16,000 ಫೋಟೋಗಳನ್ನ ತೆಗೆದು ಅದನ್ನು ಹೇಗಿತ್ತು ಹಾಗೆ ಇಲ್ಲಿನ ಮರುಜೋಡಣೆ ಮಾಡಬೇಕು ಅಂತ ಹೇಳಿ ಪಕ್ಕದಲ್ಲಿ ಇದನ್ನು ಮೈಸೂರು ಆ್ಯಕ್ಚುಲಿ ಶಿಫ್ಟ್ ಮಾಡಬೇಕು ಅಂತ ಇದ್ದರು. ಮೈಸೂರಲ್ಲಿ ಅಲ್ಲಿಂದ ಗ್ರಾಮಸ್ಥರು ಇದನ್ನು ತಡೆ ಹಿಡಿದು ಇಲ್ಲೇ ಆಗಬೇಕು ಅಂತ ಹೇಳಿದಾಗ ಪಕ್ಕದಲ್ಲಿರುವಂಥ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗವನ್ನು ತಗೊಂಡು ಅಲ್ಲಿ ಇದನ್ನು ಮತ್ತೆ ಸ್ಥಾಪನೆ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಿದಂಥ ಶ್ರೀಹರಿ ಕೋಡೇಸ್ ಅವರು ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಕೋಡೇಸ್ ಕಂಪನಿ ಅಂತ. ಅವರು ಇದನ್ನು ಮಾಡಿದ್ರು ಅಂತ ನಮಗೆಲ್ಲರಿಗೂ ತಿಳಿದಿದೆ. ಅವರು ಮಾಡದೇ ಇದ್ದರೆ ನಮಗಿದು ಹೊರಗಡೆ ಬರ್ತಾನೆ ಅಂತಿಲ್ವೋ ಗೊತ್ತಿಲ್ಲ, ಇಲ್ಲ ಯಾರು ಮಾಡ್ತಿದ್ರು ಅನ್ನೋ ಗೊತ್ತಿಲ್ಲ. ಬಟ್ ಮಾಡಿ ನಮಗೆ ಪರಿಚಯ ಮಾಡಿ ಇವರೇ ಶ್ರೀಹರಿ ಕೋಡೇಸ್ ಅವರು. ನೋಡಿ, ಇದನ್ನು ಯಾವಾಗ ಶುರು ಮಾಡಿದ್ದು, ಆ ಟೈಮಲ್ಲಿ ಶುರು ಮಾಡಿದಂಥ ಶಂಕುಸ್ಥಾಪನೆ ಮಾಡಿದ್ದು ಶ್ರೀಹರಿ ಕೋಡೇಸ್ ಅವರು. ನಂತರ ಅದನ್ನು ಅದೇ ರೀತಿ ಹೇಳಿದಾಗೆ ತುಂಬ ಕಷ್ಟಪಟ್ಟು ಅದನ್ನು ಹೊರಗಡೆ ತಂದು ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಿಜವಾಗ್ಲೂ ಇಂಥ ಒಳ್ಳೆ ಕಲಾಗಾರರಿದ್ದರು ಅವಾಗ ಅಂತ ಅನಿಸುತ್ತೆ. 12ನೇ ಶತಮಾನ ಅಂದರೆ ಆ ಟೈಮಲ್ಲಿ ಮಾಡಿದಂಥ ಇದನ್ನು ನಾವು ನೋಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದರೂ ಸುಮಾರು ಚೆನ್ನಾಗಿ ಒಂದು ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಹೊಸ ದೇವಾಲಯ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ನಾನು ಆಗಲೇ, KRS ಬೃಂದಾವನ ಗಾರ್ಡನಿಂದ ಸುಮಾರು ಒಂದು 6 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಅಷ್ಟು ಚೆನ್ನಾದಂಥ ಸುಮಾರು ಡಿಸೆಂಬರ್ 2011 ಹೊತ್ತಿಗೆ ಇದು ಸಂಪೂರ್ಣ ಆಗಿ ನಮಗೆ ಇದನ್ನು ಪರಿಚಯ ಮಾಡಿಕೊಟ್ಟಲಾಯಿತು. ಸುಮಾರು ಭಕ್ತಾದಿಗಳು ಬರ್ತಾರೆ, ಯಾತ್ರಿಗಳು ಬರ್ತಾರೆ. ನೀವು ಸಹ ನೋಡಿದ್ದೀರ ಅಂತ ಭಾವಿಸ್ತೀನಿ. ಯಾರ್ಯಾರು ನೋಡಿಲ್ಲ, ಬನ್ನಿ ಈ ದೇವಸ್ಥಾನ ನೋಡಿ. ಇದು ಬ್ಯಾಕ್ ವಾಟರ್ ಅಂತಾರೆ, ಶ್ರೀಕೃಷ್ಣ ಬ್ಯಾಕ್ ವಾಟರ್ ಹಿಂದೆ ಸಿಗುವಂಥದ್ದು ಇದೇ ಅದೇ ಕೃಷ್ಣನ ವಿಗ್ರಹ. ಬನ್ನಿ, ನೋಡಿ, ಆನಂದಿಸಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬಹಳ ತುಂಬ ಸುಂದರವಾದಂಥ ಜಾಗ, ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಕಲೆಗೆ ಬೆಲೆ ಕೊಡಲೇಬೇಕು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಾವು ಇನ್ನೊಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ದೇವಸ್ಥಾನದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ, ಎಂಜಾಯ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ನಾನು ನಿಮಗೆ ಮತ್ತೊಮ್ಮೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ಒಂದು ವಿಡಿಯೋದಲ್ಲಿ. ಬಾಯ್.